ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ರಿಕ್ವೆಸ್ಟಿಂಗ್ ಬೇಸ್ ಮೇಲೆ ಇವತ್ತು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಏನಪ್ಪ ಅಂತಂದರೆ, MCQsನ ಮಾಡಬೇಕು ಅಂತ ಅಂದರೆ ಇಂಟ್ರೆಸ್ಟೆಡ್ ಯಾರಾದರೂ ಇದ್ದರೆ ನೀವು ನನ್ನ ಕಮೆಂಟ್ಸ್ನ ಮಾಡಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಸರ್ MCQs ಮಾಡಿ ಅಂತ ಹೇಳಿದ್ರಿ. ಇವತ್ತು ನಾನು MCQsನ ಇವತ್ತು ನಿಮ್ಮ ಹತ್ರ ಶೇರ್ನ ಮಾಡ್ತಾ ಬರ್ತೀನಿ. ಇದರೊಳಗಡೆ MCQsಲ್ಲಿ ನಾನೇನಾದರೂ ಆನ್ಸರ್ಸ್ನ ರಾಂಗಾಗಿ ಏನಾದರೂ ನಿಮಗೆ ಹೇಳಿದರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್. ಓಕೆನಾ? ನೋಡಿ, ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್. ಟೆಲಿಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಅಂತೂ ನೀವು ನೋಡ್ತಾನೆ ಇರ್ತೀರಿ. ಓಕೆನಾ? ನೆಕ್ಸ್ಟ್ ಫಸ್ಟ್ ಬಂದುಬಿಟ್ಟು ನಮಗೆ ಕಮ್ಯುನಿಕೇಬಲ್ ಡಿಸೀಸ್ ಆರ್ ಇಲ್ನೆಸ್ ಕಾಸ್ಡ್ ಬೈ ಜರ್ಮ್ಸ್ ಲೈಕ್ ವೈರಸಸ್, ಬ್ಯಾಕ್ಟೀರಿಯಾಸ್, ಫಂಗೈ ಆರ್ parasites. These disease can spread from one person to another, from animals to humans or through the environment. ಸೊ ನಿಮಗೆ ಇದು ಗೊತ್ತಿರುವಂಥದ್ದೇ. ಇದಿಷ್ಟೂ ಗೊತ್ತಿಲ್ಲಾರಂತರೂ ಯಾವುದೇ ಕಾರಣಕ್ಕೂ ಇರೋಂಗಿಲ್ಲ ರೀ. ಪರ್ಸನ್ನಿಗೆ ಸ್ಪ್ರೆಡ್ ಆಗುವಂಥ ಡಿಸೀಸಿಗೆ ನಾವು ಕಾಲ್ನ ಮಾಡ್ತೀವಿ ಏನಂತೇಳಿ, ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ. ಪರ್ಸನ್ನಿಂದ ಪರ್ಸನ್ಗಾಗ್ಬೋದು, ಇಲ್ಲಪ್ಪ ಅಂದಮೇಲೆ ಆ್ಯನಿಮಲ್ಸಿಂದ ಹ್ಯೂಮನ್ಸ್ಗಾಗ್ಬೋದು, ಇಲ್ಲಪ್ಪ ಅಂದಮೇಲೆ ಎನ್ವಿರಾನ್ಮೆಂಟಲಿಂದ ಹ್ಯೂಮನ್ ಬೀಯಿಂಗ್ಸಿಗೆ ಅಟ್ಯಾಕ್ ಆಗುವಂಥ ಡಿಸೀಸಿಗೆ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ, ನೋಡ್ಕೋಬೋದು ಇಲ್ಲಿ. TB ಆಯಿತು, COVID-19 ಆಯಿತು, ಏಡ್ಸ್ ಆಯಿತು, ಇವೆಲ್ಲನೂ ಪರ್ಸನ್ನಿಂದ ಪರ್ಸನ್ಗೆ ಸ್ಪ್ರೆಡ್ ಆಗುವಂಥ ಡಿಸೀಸಸ್. ಓಕೆ ರೀ? ಓಕೆ, ಫೈನಲಿ ಬಂದುಬಿಟ್ಟು ರೀ, ನಿಮ್ಮದೊಂದು ರಿಕ್ವೆಸ್ಟಿಂಗ್ ಬೇಸ್ ಮೇಲೆ ನಾನಿವತ್ತು ಯಾವುದೋ MCQsನ ನಿಮ್ಮ ಕಡೆ ಶೇರ್ನ ಮಾಡ್ಕೊಳಕ್ಕಂತೇಳಿ. ಸೊ ಫಸ್ಟ್ ಒನ್, ವಿಚ್ ಆಫ್ ದ ಗ್ಲ್ಯಾಂಡ್ ಈಸ್ ಆಫನ್ ರೆಫರ್ಡ್ ಇನ್ ರಿಲೇಷನ್ ವಿತ್ ಏಡ್ಸ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಇದಕ್ಕೆ ಆನ್ಸರ್ ಬಂದುಬಿಟ್ಟು ಥೈಮಸ್. ಏಡ್ಸ್ ಸ್ಪ್ರೆಡ್ಸ್ ಥ್ರೂ ಯಾವುದಪ್ಪ ಅಂದಮೇಲೆ, ಏಡ್ಸ್ ಸ್ಪ್ರೆಡ್ಸ್ ಥ್ರೂ immoral way of life, infected needles and syringes, homosexuality and all of the above. ಏನು ಬರುತ್ತೆ ರೀ ಇದಕ್ಕೆ? ಓಕೆ, ಆಲ್ ಆಫ್ ದಿ ಅಬವ್. ಇವೆಲ್ಲ ರೂಟ್ಸ್ ಕಡೆಯಿಂದನೂ ಹೆಚ್ಚಾಗಿ ಏನಾಗುತ್ತಪ್ಪ ಅಂದಮೇಲೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತೈತೆ ರೀ. ಎರ್ಸೇನಿಯಾ ಇಸ್ ಕಾಸಸ್ ಪ್ಲೇಗ್ ರೀ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಪ್ಲೇಗ್. ಚಿಕನ್ ಪಾಕ್ಸ್ ಇನ್ಫೆಕ್ಷನ್ ಕಾಸ್ಡ್ ಡ್ಯೂ ಟು ಇದು ವೈರಸ್ಸು, ಏನು ಬ್ಯಾಕ್ಟೀರಿಯಾನೋ, ಪ್ರೋಟೋಜೋವನೋ, ಫಂಗಸ್ ಅಂತ ಕೇಳ್ಯಾರಿ. ಇಟ್ ಈಸ್ ಒನ್ ಆಫ್ ವೈರಸ್. ಆಪ್ಷನ್ ಎ ರೈಟ್ ಆನ್ಸರ್. ಫಿಫ್ತ್ ಒನ್, ಚಿಕನ್ ಪಾಕ್ಸ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ಯಾವುದು ರೀ? ಆಪ್ಷನ್ ಸಿ ಓರೋಫ್ಯಾರಿಂಗಲ್ ಸೀಕ್ರೆಷನ್ಸ್. ಸೊ ಫಿಫ್ತ್ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಪಾರ್ಟ್ ಆಫ್ ದ ಬಾಡಿ ಈಸ್ ನಾಟ್ ಅಫೆಕ್ಟೆಡ್ ಇನ್ ಚಿಕನ್ ಪಾಕ್ಸ್ ಏನಾದರೂ ಬಂದೈತೆ ಅಂದಮೇಲೆ ನಮ್ಮ ಬಾಡಿಗೆ ಅಫೆಕ್ಟ್ ಆಗಲಾರದಂಥ ಪಾರ್ಟ್ ಯಾವುದು ಅಂತ ಅವ್ರಿಗೆ ಕೇಳಿರುವಂಥ ಪ್ರಶ್ನೆ. ಸೊ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಮ್ ಆ್ಯಂಡ್ ಸೋಲ್ಸ್. ಯಾವುದು ರೀ? ಡಿ ಈಸ್ ದ ರೈಟ್ ಆನ್ಸರ್. ಮೀಸಲ್ಸ್ ಇದು ವೈರಸ್ಸು, ಬ್ಯಾಕ್ಟೀರಿಯಾನೋ, ಏನು ಆಟೋ ಇಮ್ಯೂನ್ ಡಿಸಾರ್ಡರೋ, ಜೆನೆಟಿಕ್ ಡಿಸಾರ್ಡರೋ ಅಂತ ಪ್ರಶ್ನೆ ಕೇಳ್ಯಾರಿ. 7th ಒನ್ ಯಾವುದು ಬರುತ್ತೆ? 7th ಒನ್ ಈಸ್ ವೈರಲ್ ಡಿಸೀಸ್. ಆಪ್ಷನ್ ಬಿ ವೈರಲ್ ಡಿಸೀಸ್. ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಆಫ್ ಮೀಸಲ್ಸ್. ಸೊ ಇದರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಯಾವುದು ಮೀಸಲ್ಸ್ದು? ಸೊ ಕ್ವಶನ್ ನಂಬರ್ 8 ಯಾವುದು? ಬೋತ್ ಎ ಆ್ಯಂಡ್ ಬಿ. ಫೀವರ್ ಇರುತ್ತೆ ರೀ, ಆಮೇಲೆ ಯಾವುದು ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕೂಡ ಆಗ್ತದೆ. ಯಾವಾಗ ಮೀಸಲ್ಸ್ ನಮಗೇನಾದ್ರು ಬಂದೈತೆ ಅಂದಮೇಲೆ ಮೋಸ್ಟ್ ಸಿಂಪ್ಟಮ್ಸ್ ನಮ್ಮ ಬಾಡಿಗೆ ಅಪಿಯರ್ ಆಗೋದು ಫೀವರು, ಆಮೇಲೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ನಮಗೆ ಪ್ರಾಬ್ಲಮ್ ಆಗುವಂಥದ್ದು. ಕಾಸಟಿವ್ ಆಫ್ ಮೀಸಲ್ಸ್. ಕ್ವಶನ್ ನಂಬರ್ 9, ಯಾವ ಕಾಸಿಂದ ಮೀಸಲ್ಸ್ ಡಿಸೀಸ್ ಬರುತ್ತೆ ರೀ? ಆಪ್ಷನ್ ಡಿ ಪ್ಯಾರಾಮ್ಯಾಕ್ಸೋ ವೈರಸ್. 10th ಒನ್, ವಿಚ್ ಈಸ್ ಟಾಕ್ಸಿಕ್ ಎಫೆಕ್ಟ್ ಆಫ್ ಮೀಸಲ್ಸ್ ವ್ಯಾಕ್ಸಿನ್. ಕ್ವಶನ್ ನಂಬರ್ 10, ಆಪ್ಷನ್ ಸಿ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್.
Rubella is known as, question number 11, rubella is known as option C, ಜರ್ಮನ್ ಮೀಸಲ್ಸ್. ನೋಡ್ರಿ ಈ ಕ್ವಶನ್ನ ಎರಡು ಥರನೂ ಕೇಳ್ತಾರೆ. ಜರ್ಮನ್ ಮೀಸಲ್ಸ್ ಈಸ್ ನೌನ್ ಆ್ಯಸ್ ಅಂತಾದರೂ ಕೇಳ್ಬೋದು, ರುಬೆಲ್ಲಾ ಈಸ್ ನೌನ್ ಆ್ಯಸ್ ಅಂತಾದರೂ ಕೇಳ್ಬೋದು ರೀ. ಓಕೆ ರೀ, ಇವು ಎರಡು ಥರ, ಇದೇ ಒಂದು ಕ್ವಶನ್ ಒಳಗಡೆ ಎರಡು ಥರ ಆದರೂ ಕೇಳ್ತಾರೆ. ವಿಚ್ ಈಸ್ ಮೋಸ್ಟ್ ಕಾಮನೆಸ್ಟ್ ಕಾಸ್ ಆಫ್ ಪ್ಯಾರೋಟೈಟಿಸ್ ಇನ್ ಚಿಲ್ಡ್ರನ್? ಸೊ ನಮ್ಮ ಗ್ಲ್ಯಾಂಡ್ಸ್ ಕಡೆ ಒಂದು ಇವು ಆಗಿರ್ತಾವೆ, ಪ್ಯಾರೋಟೈಟಿಸ್ ಹಾಕಿರ್ತಾವೆ ರೀ. ಸೊ ಅದು ಯಾವುದು ಡಿಸೀಸ್ ಅಂತ ಕೇಳಿರುವಂಥದ್ದು. ಸೊ ಕ್ವಶನ್ ನಂಬರ್ 12 ಯಾವುದಪ್ಪ ಅಂದಮೇಲೆ ಆಪ್ಷನ್ ಡಿ, ಮಮ್ಸ್, ಮಂಗ್ಯನ ಬಾವು ಅಂತ ಕರಿತೀರಿ, ಹೌದ್ರಿ. ಸೊ ಅದು ಗ್ರೇ ಯೆಲ್ಲೋ ಮೆಂಬ್ರೇನ್ ಫೌಂಡ್ ಇನ್ ಡಿಪ್ತೇರಿಯಾ ಇಟ್ ಪ್ರೆಸೆಂಟ್ಸ್. ಕ್ವಶನ್ ನಂಬರ್ 13 ಆಲ್ ಆಫ್ ದಿಸ್. Diphtheria is an acute infection which is causative of diphtheria. Diphtheria is a acute infection which is causative of diphtheria. Question number 14 and the right answer is option A, Corynebacterium bacterium diphtheriae. ಈ ಒಂದು ಡಿಪ್ತೇರಿಯಾ ಅನ್ನೊಂದು ವೈರಸ್ಸಿಂದ ನಮಗೆ ಅಟ್ಯಾಕ್ ಆಗುವಂಥ ಡಿಸೀಸೇ ಡಿಪ್ತೇರಿಯಾ ಡಿಸೀಸ್. ಸರ್, ಕೋರೈನ್ ಬ್ಯಾಕ್ಟೀರಿಯಮ್ ಇದು ವೈರಸ್ ಅಲ್ರಿ, ಇದು ಬ್ಯಾಕ್ಟೀರಿಯಾ. ವಿಚ್ ಟೆಸ್ಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ಆಫ್ ಡಿಪ್ತೇರಿಯಾ? ಡಿಪ್ತೇರಿಯಾನ ಡೈಗ್ನೋಸ್ನ ಮಾಡೋಕ್ಕೆ ನಾವು ಬಳಸುವಂಥ ಟೆಸ್ಟ್ ಯಾವುದು ಅಂತ ಕ್ವಶನ್ನ ಕೇಳಿರುವಂಥದ್ದು. ಸೊ ಕ್ವಶನ್ ಬಂದುಬಿಟ್ಟು, ಸೊ ಟೆಸ್ಟ್ ಕೇಳ್ಯಾರೆ, ಡೈಗ್ನೋಸ್ ಕೇಳಿದ್ದಾರೆ. ಸೊ 15th ಬರುವಂಥ ರೈಟ್ ಆನ್ಸರ್ ಆಪ್ಷನ್ ಬಿ, ಶಿಕ್ ಟೆಸ್ಟ್. ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ಸ್ ಆಫ್ DPT ವ್ಯಾಕ್ಸಿನ್. ಕ್ವಶನ್ ನಂಬರ್ 16 ಇಂಟ್ರಾಮಸ್ಕ್ಯುಲರ್. ಸೊ DPT ಹಾಕುವಂಥ ಒಂದು ರೂಟು, ಸೊ ಇಂಟ್ರಾಮಸ್ಕ್ಯುಲರ್ IM ಅಂತ ಕರಿತೀವಿ ರೀ. ಓಫಿಂಗ್ ಕಫ್ ಈಸ್ ನೌನ್ ಆ್ಯಸ್. ಕ್ವಶನ್ ನಂಬರ್ 17. ನೀವು ಕಮ್ಯುನಿಕೇಬಲ್ ಡಿಸೀಸ್ನ ಕ್ಲಾಸಲ್ಲಿ ಕರೆಕ್ಟಾಗಿ ಕೇಳಿದರೆ ಇವೆಲ್ಲ ಭಾಳ ಈಸಿ ಕ್ವಶನ್ಸ್ ರೀ. ಬಟ್ ಇವನ್ನೇ ನಮ್ಮ ಒಂದು ಎಕ್ಸಾಮ್ಸು ಕೂಡ ಕೇಳುವಂಥ ಕಮ್ಯುನಿಕೇಬಲ್ ಡಿಸೀಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಫಿಂಗ್ ಕಫ್ ಈಸ್ ನೌನ್ ಆ್ಯಸ್, ಕ್ವಶನ್ ನಂಬರ್ 17 ಯಾವುದ್ರಿ, ಬೋತ್ A ಆ್ಯಂಡ್ B. ಪರ್ಟುಸಿಸ್ ಅಂತಾದರೂ ಕರೀತಾರೆ, ಇಲ್ಲಪ್ಪ ಅಂದಮೇಲೆ 100 day ಕಫ್ ಅಂತಾದರೂ ಕರೀತಾರೆ. ಓಫಿಂಗ್ ಕಫ್ ಇಸ್ ಕಾಸ್ಡ್ ಬೈ, ಓಫಿಂಗ್ ಕಫ್ ಇಸ್ ಕಾಸ್ಡ್ ಬೈ ಬಾಡಿಟೆಲ್ಲಾ ಪರ್ಟುಸಿಸ್. ಬಾಡಿಟೆಲ್ಲಾ ಪರ್ಟುಸಿಸ್ಸಿಂದ ಸೊ ನಮಗೆ ಅಟ್ಯಾಕ್ ಆಗುವಂಥ ಡಿಸೀಸೇ ಓಫಿಂಗ್ ಕಫ್. ವಿಚ್ ಈಸ್ ಕಾಮನ್ ಫಾರ್ಮ್ ಆಫ್ ಟ್ಯೂಬರ್ಕ್ಯುಲೋಸಿಸ್? ಕಾಮನ್ ಕಾಸ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಈಸ್ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್. ಕ್ವಶನ್ ನಂಬರ್ 19ಗೆ ಕರೆಕ್ಟಾದ ಆನ್ಸರ್ 19 ಯಾವುದು, ಆಪ್ಷನ್ ಸಿ, ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್. ನ್ಯಾಷನಲ್ TB ಇನ್ಸ್ಟಿಟ್ಯೂಟ್ ಈಸ್ ಸಿಚುವೇಟೆಡ್. 20th ಸೊ ರೈಟ್ ಆನ್ಸರ್ ಯಾವುದ್ರಿ, ಆಪ್ಷನ್ ಬಿ, ಬೆಂಗಳೂರು. ವಿಚ್ ಇಸ್ ಕನ್ಫರ್ಮೇಟರಿ ಟೆಸ್ಟ್ ಆಫ್ ಟ್ಯೂಬರ್ಕ್ಯುಲೋಸಿಸ್? ಸೊ ಟ್ಯೂಬರ್ಕ್ಯುಲೋಸಿಸ್ಗೆ ಕನ್ಫರ್ಮ್ ಆಗಿ ಟೆಸ್ಟ್ನ ಮಾಡುವಂಥ ಒಂದು, ಡೈಗ್ನೋಸ್ನ ಮಾಡುವಂಥ ಒಂದು ಯಾವುದಪ್ಪ ಅಂದರೆ ಟೆಸ್ಟ್ ನೇಮ್ ಅಂತ ಕೇಳಿರುವಂಥದ್ದು. ಕ್ವಶನ್ ನಂಬರ್ 21 ಆಪ್ಷನ್ ಸಿ, ಸ್ಪೂಟಮ್ ಟೆಸ್ಟ್. Mantoux test. Mantoux test is used to identify tuberculosis. Which is cardinal feature of tuberculosis? Question number 23. The answer is ಯಾವುದು ಬರುತ್ತೆ ರೀ, all of the above. Other name of tetanus. ಅದರ್ ನೇಮ್ ಆಫ್ ಟೆಟಾನಸ್, ಲಾಕ್ ಜಾ. ಇದನ್ನು ಉಲ್ಟಾ ಕೇಳ್ಬೋದು ರೀ, ಲಾಕ್ ಜಾಗೆ ಇನ್ನೊಂದು ನೇಮ್ ಏನಂತ ಕರೀತಾರೆ ರೀ ಅಂತೇಳಿ, ಅದನ್ನು ಟೆಟಾನಸ್. ಕ್ವಶನ್ ನಂಬರ್ 25. ಟೆಟಾನಸ್ ಈಸ್ ಕಾಸ್ಡ್ ಬೈ, ಟೆಟಾನಸ್ ಈಸ್ ಕಾಸ್ಡ್ ಬೈ ಯಾವುದ್ರ, ಬ್ಯಾಕ್ಟೀರಿಯಾನೋ, ವೈರಸ್ಸೋ, ಜೂನೋಟಿಕ್ಕೋ, ಎನ್ ಆಲ್ ಆಫ್ ದಿ ಅಬವ್ ನೋ. ಸೊ ಬ್ಯಾಕ್ಟೀರಿಯಲ್, ಆಪ್ಷನ್ ಎ. Which vaccine are given for develop immunity against tetanus? Question number 26. All of the above. Right answer is
Option D. Hansen disease is known as. Hansen disease is known as. Option B. Mycobacterium leprae. ನೋಡ್ರಿ ಈ ಲೆಪ್ರೆ ಲಾಸ್ಟಿಗೆ ಇ ಅಂತ ಬಂದರೆ ಮಾತ್ರ ಕರೆಕ್ಟ್ ಆನ್ಸರ್ ಅದು. ಇನ್ ಕೇಸ್ ಬರೀ ಲೆಪ್ರಾ ಅಂತ ಏನಾದರೂ ಹಾಕಿದರೆ ಅವ್ರ ಕ್ವಶನ್ ಏನಾದರೂ ಮೆನ್ಷನ್ ಮಾಡಿದರೆ ಅದು ರಾಂಗ್ ಆಗುತ್ತೆ ರೀ. ಇದ್ರೊಳಗೆ ನೀವು ಕರೆಕ್ಟಾಗಿ ನೀವು ಆನ್ಸರ್ನ ಮಾಡಬೇಕಾಗತ್ತಾ. ಲೆಪ್ರೆ ಅಂತೇಳಿ ಬಂದರೆ ಮಾತ್ರ ನೀವು ಆ ಕ್ವಶನಿಗೆ ಕರೆಕ್ಟಾಗಿ ಆನ್ಸರ್ನ ಮಾಡಿ. ಇನ್ ಕೇಸ್ ಈ ತೆಗೆದು ಬರೀ ಲೆಪ್ರಾ ಅಂತ ಕೊಟ್ಟಾರ ಅಂದಮೇಲೆ ಇದರ ಯಾವುದೇ ಕಾರಣಕ್ಕೂ ರೈಟ್ ಆನ್ಸರ್ ಬರೋಂಗಿಲ್ಲ ರೀ. ಲೆಪ್ರೆ ಅಂತಲೇ ಬರಬೇಕು ರೀ ಇಲ್ಲಿ. ಆಪ್ಷನ್ ಬಿ ಒಳಗಡೆ. ಆಲ್ ಆರ್ ಕ್ಲಿನಿಕಲ್ ಫೀಚರ್ಸ್ ಆಫ್ ಲೆಪ್ರಸಿ ಎಕ್ಸೆಪ್ಟ್. ಸೊ 28th ಇದು ಭಾಳ ಈಸಿ ಕ್ವಶನ್ ರೀ. ಲೆಪ್ರಸಿ ಬಂದಾಗ ನಮಗೇನು ಕ್ಲಿನಿಕಲ್ ಫೀಚರ್ಸ್ ಬರ್ತಾವ 3 ಇದರೊಳಗಡೆ ರೈಟ್ ಆನ್ಸರ್ ಐತ್ರಿ. ಒಂದಷ್ಟೇ ಇದರೊಳಗಡೆ ಯಾವುದು ಔಟ್ ಆಫ್ ಫ್ಯೂಚರ್ ಐತ್ರಿ. ಇದು ಯಾವುದು ಅಂತೇಳಿ 28th ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಓಕೆ ರೀ. ಇದರೊಳಗಡೆ ನೋಡ್ರಿ ಫ್ಯೂಚರ್ಸ್ ಹೈಪೋಪಿಗ್ಮೆಂಟೇಷನ್ ಪ್ಯಾಚಸ್ ಅಂತೇಳಿ ಐತಿ, ಲಾಸ್ ಆಫ್ ಕ್ಯೂಟೇನಿಯಸ್ ಸೆನ್ಸೇಷನ್, ಟ್ರೆಮರ್ಸ್ ಆ್ಯಂಡ್ ಥಿಕ್ನೆಸ್ ನರ್ವ್. ಇದರೊಳಗಡೆ 3 ಕರೆಕ್ಟ್ ಅದಾವಂತ್ರಿ, ಒಂದು ರಾಂಗ್ ಐತಂತ್ರಿ. ಅದು ಯಾವುದು ರಾಂಗು ಅಂತೇಳಿ ನೀವು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿರಿ. ಸೊ 29 ಇನ್ಕ್ಯುಬೇಷನ್ ಪೀರಿಯಡ್ ಆಫ್ ಲೆಪ್ರಸಿದು ಇನ್ಕ್ಯುಬೇಷನ್ಸ್ ಪೀರಿಯಡ್ ಅದರ ಅವಧಿ ಒನ್ಸ್ ಏನಾದರೂ ಲೆಪ್ರಸಿ ಬಂದೈತೆ ಅಂದಮೇಲೆ ಎಷ್ಟು ದಿನದ ಮಟ್ಟನೂ ನಮ್ಮ ಬಾಡಿ ಒಳಗಡೆ ಈ ಒಂದು ಲೆಪ್ರಸಿ ಬ್ಯಾಕ್ಟೀರಿಯಾ ಎಷ್ಟು ದಿನ ಇರುತ್ತಂತ ಕೇಳಿರುವಂಥದ್ದು. ಸೊ ಇದು ಬಂದುಬಿಟ್ಟು 3 to 5 years ರೀ. ಡ್ರಗ್ ಆಫ್ ಚಾಯ್ಸ್ ಇನ್ ಲೆಪ್ರಸಿ. ಡ್ರಗ್ ಆಫ್ ಚಾಯ್ಸ್ ಇನ್ ಲೆಪ್ರಸಿ. ಆಪ್ಷನ್ ಬಿ ಡೆಪ್ಸೋನ್. ಆಲ್ ಆರ್ ವೈರಸ್ ಬಾರ್ನ್ ಡಿಸೀಸ್ ಎಕ್ಸೆಪ್ಟ್. ಇದ್ರೂ ಮಾಡಿರಿ, ಇದು ಭಾಳ ಈಸಿ ಐತ್ರಿ. 31 ನೀವು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿರಿ. ಇದರೊಳಗಡೆ 3 ವೈರಸ್ ಬಾರ್ನ್ ಡಿಸೀಸ್ ಅದ ರೀ. ಒಂದಷ್ಟನ ಯಾವುದೋ ಬ್ಯಾಕ್ಟೀರಿಯಾ ಡಿಸೀಸ್ ಐತೋ, ಏನು ಜೋನೋಟಿಕ್ ಡಿಸೀಸ್ ಐತೋ, ಏನು ಮತ್ತು ಯಾವುದು ಆರ್ಥ್ರೋಪಾಡ್ ಡಿಸೀಸ್ ಐತೋ ನೀವು ಫೈಂಡ್ ಔಟ್ನ ಮಾಡಿ ಇದಕ್ಕೆ ಆನ್ಸರ್ನ ಮಾಡಿ. ಆಲ್ ಆರ್ ಕಮ್ಯುನಿಕೇಬಲ್ ಡಿಸೀಸ್ ಎಕ್ಸೆಪ್ಟ್. ಎಸ್ ರೀ, ಇದು ಕೂಡ ರೀ. ಪ್ಲೀಸ್ ರೀ, ಮತ್ತು ಇವ್ರೇನಪ್ಪ ಮತ್ತು ಇಷ್ಟೆಲ್ಲ ನಾನು ಕೊಡಾಗತ್ತಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಸಿ ಕ್ವಶನ್ಸ್ ರೀ. 32ಕ್ಕೂ ಯಾವುದೈತಿ ಅಂತೇಳಿ ಆನ್ಸರ್ನ ಮಾಡಿ. ಆಲ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್ ಎಕ್ಸೆಪ್ಟ್. ಕ್ವಶನ್ ನಂಬರ್ 33ಗೆ ಆಲ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್ ಎಕ್ಸೆಪ್ಟ್ ಆಲ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್. ಕ್ವಶನ್ ನಂಬರ್ 33 ಡಿಪ್ತೇರಿಯಾ, ಪ್ಲೇಗ್, ಚಿಕನ್ ಪಾಕ್ಸ್ ಯಾವುದ್ರಿ ಇದರೊಳಗಡೆ? ಆಲ್ ಆರ್ ಬ್ಯಾಕ್ಟೀರಿಯಲ್ ಡಿಸೀಸ್, ಬೋತ್ ಎ ಆ್ಯಂಡ್ ಬಿ. ಸರಿ. in following which disease has been completely eradicated from what? ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದಂತೂ 100% ಬಂದೇ ಬರುತ್ತೆ ರೀ ಈ ಕ್ವಶನ್. ವರ್ಲ್ಡ್ ವೈಡ್ ಇರಾಡಿಕೇಟ್ ಆಗಿರುವಂಥ ಡಿಸೀಸ್ ಯಾವುದು ಅಂತ ಕ್ವಶನ್ನ ಕೇಳ್ಯಾರ. ಇದ್ರೊಳಗಡೆ ಯಾವುದೈತಿ ರೀ? ಕ್ವಶನ್ ನಂಬರ್ 34 ಸ್ಮಾಲ್ ಪಾಕ್ಸ್ ರೀ. ಆಪ್ಷನ್ ಬಿ ಸ್ಮಾಲ್ ಪಾಕ್ಸ್. germ theory of disease is given by. Question number 35 option B Louis Pasteur. First vaccine developed by ಯಾರೇ? Question number 36 option B Edward Jenner. Who developed anti-rabies vaccine? Louis Pasteur. Question number 37 India declared smallpox free year. ಯಾವಾಗ ನಮ್ಮ ಇಂಡಿಯಾ ಸ್ಮಾಲ್ ಪಾಕ್ಸ್ ಫ್ರೀ ಅಂತೇಳಿ ಡಿಕ್ಲೇರ್ನ ಮಾಡೈತಿ ಅಂದ ಮೇಲೆ ಯಾವಾಗ ಮಾಡ್ಯಾರಿ? ಏಪ್ರಿಲ್ 1977 ಒಳಗಡೆ ನಮ್ಮ ಇಂಡಿಯಾ ಒಳಗಡೆ ಸ್ಮಾಲ್ ಪಾಕ್ಸ್ ಡಿಸೀಸ್ ಕಂಪ್ಲೀಟಾಗಿ ಇರ್ಯಾಡಿಕೇಟ್ ಆಗೈತಿ ಅಂತೇಳಿ ಅವ್ರೇನು ಮಾಡ್ಯಾರಿ? ಡಿಕ್ಲೇರ್ನ ಮಾಡಿರುವಂಥದ್ದು ರೀ. ಇನ್ಕ್ಯುಬೇಷನ್ಸ್ ಪೀರಿಯಡ್ ಆಫ್ ಚಿಕನ್ ಪಾಕ್ಸ್. ಆಪ್ಷನ್ ಸಿ 10 to 21 days. Chicken pox first rashes appears on. Question number 40 and the answer is option B trunk.
Dew drops like lesions seen in question number 41 varicella zoster. Varicella zoster. Complications of chickenpox is race and syndrome. Option C is the right answer. Race and syndrome. Koplik spots seen in Koplik spots seen in question number 43 B. B is measles. First rashes appear in measles on question number 44. Option B, behind the ear. One time open measles vaccine should be used within 45 within 4 hours. ವಿದಿನ್ 4 ಅವರ್ಸ್. ಒನ್ ಟೈಮ್ ನಾವೇನಾದರೂ ವಾಯ್ಲ್ ಏನಾದರೂ ಓಪನ್ ಮಾಡೇವಿ ಅಂದ ಮೇಲೆ ಯಾವುದನ್ನು ಮೀಸಲ್ ವ್ಯಾಕ್ಸಿನ್ನ ಅದನ್ನು ವಿದಿನ್ 4 ಅವರ್ಸ್ ಒಳಗಡೆ ನಾವೇನು ಮಾಡ್ಬೇಕು ರೀ, ಕಂಪ್ಲೀಟಾಗಿ ಯೂಸ್ನ ಮಾಡಬೇಕು. ಇಲ್ಲಪ್ಪ ಅಂದಮೇಲೆ ಆಫ್ಟರ್ 4 ಅವರ್ಸ್ ಆದಮೇಲೆ ಅದನ್ನು ಡಿಸ್ಕಾರ್ಡ್ ಆದರೂ ಮಾಡಬೇಕು. ಮೀಸಲ್ಸ್ ಟ್ರಾನ್ಸ್ಮಿಟೆಡ್ ಬೈ ಡ್ರಾಪ್ಲೆಟ್ ಇನ್ಫೆಕ್ಷನ್. ಆಪ್ಷನ್ ಬಿ. Rubella is noun or rubella is question number 47 German measles. Option A, German measles. ಡ್ಯೂರಿಂಗ್ HIV ಇನ್ಫೆಕ್ಷನ್, HIV ಒನ್ಸ್ ಏನಾದರೂ ಬಂದೈತಿ ಅಂದಮೇಲೆ ನಮ್ಮ ಬಾಡಿ ಒಳಗಡೆ ಏನು ಆಗ್ತೈತಿ ಅಂತ ಕ್ವಶನ್ನ ಕೇಳ್ಯಾರಿ. ಇನ್ಕ್ರೀಸ್ ಇಮ್ಯುನಿಟಿ ಪವರ್, ಡಿಕ್ರೀಸ್ ಇಮ್ಯುನಿಟಿ ಪವರ್, ಇಟ್ ಡಸ್ ನಾಟ್ ಅಫೆಕ್ಟ್ ಡಿಕ್ರೀಸ್ RBC ಲೆವೆಲ್. ಒನ್ಸ್ ಏನಾದರೂ HIV ಏನಾದರೂ ಅಟ್ಯಾಕ್ ಏನಾದರೂ ಆಗೈತೆ ಅಂದಮೇಲೆ ಪರ್ಸನ್ದು ಮೇಜರ್ ಆಗಿ ಇಲ್ಲಿ ಆಗುವಂಥ ಪ್ರಾಬ್ಲಮ್ ಏನಪ್ಪ ಅಂದಮೇಲೆ ಡಿಕ್ರೀಸ್ ಇಮ್ಯುನಿಟಿ ಪವರ್. ಆಪ್ಷನ್ ಬಿ ರೀ. ಆ ಪರ್ಸನ್ದು ಕಂಪ್ಲೀಟಾಗಿ ಇಮ್ಯುನಿಟಿ ಪವರ್ ಏನಾಗುತ್ತೆ ಅಂದಮೇಲೆ ಲಾಸ್ ಆಗ್ತಾ ಬರುವಂಥದ್ದು. ಸೀರಮ್ ಹೆಪಟೈಟಿಸ್ ಈಸ್ ಆಲ್ಸೋ ನೋನ್ ಆ್ಯಸ್. ಆಪ್ಷನ್ ಬಿ, ಸೀರಮ್ ಹೆಪಟೈಟಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಹೆಪಟೈಟಿಸ್ ಬಿ. Hepatitis B is both A and C. ಇದು ಆಪ್ಷನ್ ಡಿ ರೀ. ಆದರೆ ಇದ್ರೊಳಗೆ ವೈರಸ್ ಬೋರ್ನು ಹೌದು, ಆಮೇಲೆ ಬ್ಲಡ್ ಬೋರ್ನ್ ಡಿಸೀಸ್ ಕೂಡ ಹೌದ್ರಿ. ಇದು ಹೌದ್ರಿ, ಇದು ಬ್ಲಡ್ ಬೋರ್ನ್ ಡಿಸೀಸ್ನೂ ಹೌದು. ಯಾವುದು? ಹೆಪಟೈಟಿಸ್ ಬಿ ಬ್ಲಡ್ ಬೋರ್ನು ಹೌದು, ವೈರಸ್ ಡಿಸೀಸ್ನೂ ಹೌದು. ಸೊ ಇದು ಫ್ರೆಂಡ್ಸ್ ಇವತ್ತಿಂದು 50 ಯಾವುದು MCQs ಕಮ್ಯುನಿಕೇಬಲ್ ಡಿಸೀಸ್ ರೀ. 50 ಕ್ವಶನ್ಸ್ನು ಬರೀ ಕಮ್ಯುನಿಕೇಬಲ್ ಡಿಸೀಸ್ ಮೇಲೆ ನಾವು ಮಾಡಿರುವಂಥದ್ದು. ಇದರೊಳಗಡೆ ನಾನು ಯಾವುದಾದ್ರೂ ಮಿಸ್ಟೇಕಾಗಿ ನಾನು ಆನ್ಸರ್ ಏನಾದರೂ ಅಟೆಂಪ್ಟ್ ಏನಾದರೂ ಮಾಡಿದರೆ ದಯವಿಟ್ಟು ನೀವು ಕಮೆಂಟ್ಸ್ನ ಮಾಡಿ. ಆಮೇಲೆ ನಿಮಗೇನಾದರೂ ಲೈಕ್ ಆಗಿದ್ದರೆ ನೆಕ್ಸ್ಟ್ ವಿಡಿಯೋ ಅಂತೇಳಿ ಕಮೆಂಟ್ಸ್ನ ಮಾಡಿ ಅಂದರೆ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಇದರೊಳಗಡೆ ಸದ್ಯ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಭಾಳ ಡೀಪಾಗಿ ಅನಲೈಸಸ್ನ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮಗೇನಾದರೂ ಇಂಟ್ರೆಸ್ಟೆಡ್ ಏನಾದರೂ ಇದ್ದರೆ ಮಾತ್ರ ನಾನು ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ನ ಎಕ್ಸ್ಪ್ಲೇನ್ನ ಮಾಡ್ತಾ ಬರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ನೀವು ಕಮೆಂಟ್ಸ್ನ ಮಾಡ್ಬೋದು. ಆ ಕಮೆಂಟ್ಸ್ಗೆ 100% ನಾನು ನಿಮಗೆ ರೆಸ್ಪಾಂಡ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.